ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನೋಡ್ರಿ ಚಕ್ಲಿ ರೆಸಿಪಿಯನ್ನು ತೋರ್ಸತ್ತನು. ಸೇಮ್ ಏನಂತಂದ್ರೆ ರೀ ಅಂಗಡ್ಯಾಗ ತಂದಿರ್ತೀರಲ್ಲ ರೀ ಹಂಗೆ ಆಗಂಗಾಗ್ಯಾವು. ಅಗ್ದಿ ನೀವು ಮುರುಕು ಇದ್ರ ಚಕ್ಲಿ ಮುರುಕದು ಅಂತಿರ್ತಾರಲ್ಲ ಹಂಗೆ ಸೇಮ್ ಹಂಗೆ ಆಗ್ಯಾವ ರೀ. ಕೈಯಾಗ ನೋಡ್ರಿ ಹಿಡಿಗೋಳ ಪಳ್ಳ ಅಂತ ಅಷ್ಟು ಮಸ್ತ್ ಆಗ್ಯಾವು. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ರೀ. ಇದಕ್ಕೆ ಏನೇನು ಸಾಮಗ್ರಿಗಳನ್ನ ಹಾಕಬೇಕು ಅನ್ನೋದು ಕೂಡ ಹೇಳ್ತಾನು. ಮತ್ತು ನಿನ್ನೆ ಹಿಡಿಯೋದಾಗ ನಾ ಪೂರ್ತಿ ಹಿಟ್ಟನ್ನು ಹಾಕೇನು ಅನ್ನೋದನ್ನು ಕೂಡ ಹೇಳೇನು, ಅದನ್ನು ನೋಡ್ಕೊರಿ. ಮತ್ತು ಈಗೂ ಬೇಕಾದ್ರೆ ಹೇಳ್ತಾನಂದ್ರೆ 2 ಕಪ್ ಅಕ್ಕಿಗೆ 1.5 ಕಪ್ನಷ್ಟು ಪುಟಾಣಿ ಬೇಳೆ ಹಾಕೊಂಡ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ ಕಾಳನ್ನು ಹಾಕೊಂಡ ಅದನ್ನು ಹುರಿದು ಮಿಕ್ಸಿ ಮಾಡ್ಕೊಂಬಂದನು. ನೀವು ಏನಂತಂದ್ರೆ ಏನಿದಿರ್ತೈತಲ್ಲ ರೀ ಪುಟಾಣಿ ಅವನೇನು ಹುರಿಯೋ ಅವಶ್ಯಕತೆ ಇಲ್ಲ. ಇಲ್ಲೇ ಎಲ್ಲ ಹಿಟ್ಟು ಐತ್ರಿ. ಈ ಹಿಟ್ಟಿಗೆ ನಾನೀಗ ಏನೇನು ಹಾಕ್ತಾನಂತೆ ನೋಡಿರಿ. ಒಣಕ್ಕೆ ನಾನಿಲ್ಲೇ ರುಚಿಗೆ ತಕ್ಕಷ್ಟು ಖಾರ ಹಾಕತ್ತೇನೆ ರೀ. ಇದು ಮನ್ಯಾಗ ನಾವು ಒಂದು ವರ್ಷಕ್ಕಾಗುವಷ್ಟು ಖಾರ ಬೀಸಿಟ್ಕೊಂಡಿರ್ತೀವಲ್ಲ ರೀ. ಇದು ಮಸಾಲೆ ಖಾರ ಅಲ್ಲ, ಪುಡಿಗಾರ ರೀ. ಈ ಪುಡಿಗಾರನ 1 ಸ್ಪೂನಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಒಂದು ಸ್ವಲ್ಪ ಏನು ಮಾಡ್ತಾನಂದ್ರೆ ಅರಿಶಿನ ಹಾಕತ್ತಾನೆ ನೋಡಿರಿ. ನೀವು ಇದಕ್ಕೆ ಒಬ್ಬೊಬ್ಬರು ಕೇಸರಿದು ಹಾಕ್ತಾರೆ. ಕೇಸರಿ ಹಾಕಕ್ಕೆ ಹೋಗ್ಬೇಡ್ರಿ, ಇಷ್ಟು ಸಾಕು ರೀ, ಕಲರ್ ತಾವ ಇದಕ್ಕವು. ಆನಂತರ 1 ಸ್ಪೂನಷ್ಟು ನೀವು ಜಾಸ್ತಿ ಹಾಕ್ತಾನೆ ಜಾಸ್ತಿ ಹಾಕಿರಿ. ಬಿಳಿ ಎಳ್ಳು ಹಾಕತ್ತಾನು 1 ಸ್ಪೂನಷ್ಟು. ನಾನು ಇಲ್ಲೇ ಅಜ್ವಾನ್ ಹಾಕತ್ತಾನೆ ನೋಡಿರಿ. ಅಜ್ವಾನ್ ಹಾಕಿದ್ಗಳು ಎಲ್ಲ ಹಿಟ್ಟನ್ನು ನೀವು ಚೆಂದಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ಮ್ಯಾಗ ನಿಮ್ಗೆ ಇನ್ನೊಂದು ಏನಂತಂದ್ರೆ ನಮ್ಮ ಹಳ್ಳಿ ಕಡೆ ಮಾಡುವಂಥ ಒಂದು ಏನಂತಂದ್ರೆ ಎಣ್ಣೆ ಕಾಸೋದ್ರು. ಆ ಎಣ್ಣೆ ಹಾಕ್ತಿರ್ತಲ್ಲ ಅದ್ರಾಗನ 1 ಕಡಿ ಅಷ್ಟು ನಾವು ಈಗ ಕರಿಬೇವನ್ನು ಹಾಕೋದ್ರಿ. ಕರಿಬೇವನ್ನು ಹಾಕಿದ್ದು ಅಂತಂದ್ರೆ ಇಲ್ಲೇ ಏನಾಗತ್ತಂದ್ರೆ ಅವು ಫುಲ್ ನೀವು ಚಕ್ಲಿ ತುಂಬೆಲ್ಲ ಆ ಕರಿಬೇವಿನ ಪೀಸ್ ಕಾಣ್ತಾವ್ರಿ. ಅದಕ್ಕಾಗಿ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ. ಯಾಕಂದ್ರೆ ಕರಿಬೇವನ್ನು ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೂ ಚಲೋ. ಆದರೆ ಇನ್ನೊಂದು ಏನಂತಂದ್ರೆ ಆ ಚಕ್ಲಿ ತುಂಬ ಎಲ್ಲ ಗ್ರೀನ್ ಕಲರ್ ಕಾಣ್ತತಿ. ಅದಕ್ಕಾಗಿ ಒಮ್ಮೆ ಹಿಂಗೆ ಮಾಡಿ ನೋಡಿರಿ. ಮತ್ತು ಅಷ್ಟು ಹಿಟ್ಟನ್ನು ನಾವು ಈಗ ಉಗುರು ಬೆಚ್ಚಗಂದ್ರೆ ಒಂದು ಸ್ವಲ್ಪ ನೀರು ಕಾಸ್ಕೊಂಡು ಆ ನೀರೊಳಗೆ ಅಷ್ಟು ಪೂರ್ತಿ ಹಿಟ್ಟನ್ನು ನೀವು ತೆಳ್ಳಗೆ ನಾದಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಒಣ್ಣೆಗೆ ಗಟ್ಟಿ ನಾದ್ಕೋರಿ. ಎಣ್ಣೆ ಕಾಯಕ್ಕಿಟ್ಟ ಹದ ಬಂದ್ಗುಳಿ ಅಂದ್ರೆ ಪೂರ್ತಿ ಎಣ್ಣೆದು ಎಲ್ಲ ಕಾದ್ಗುಳಿ ನೋಡ್ಕೊಂಡು ಒಂದು ಸ್ವಲ್ಪ ನೀರನ್ನು ಏನು ಮಾಡಿರಿ ಹಾಕೊಂಡು ತೆಳ್ಳಗೆ ನಾದ್ಕೋರಿ. ಒಣ್ಣೆಗೆ ನಾದುವಾಗ ಮಾತ್ರ ಗಟ್ಟಿನ ನಾದ್ರಿ. ಪೂರ್ತಿ ತೆಳ್ಳಗೆ ಆತಂದ್ರೆ ಏನು ಮಾಡೋಕ್ಕೆ ಬರೋಲ್ಲ. ಅದಕ್ಕಾಗಿ ನೋಡ್ರಿ ಇಲ್ಲೇ ನಾನು ಹಿಂಗೆ ನಾದ್ಕೋತಾನಲ್ರಿ ಪೂರ್ತಿ. ಈಗ ಗಟ್ಟಿಗೆನ ನಾದ್ಕೊಂಡಿಡತನು. ಮೊದಲು ನಮ್ಮ ಅವ್ವಾದು ರೀ ಸೇರು ಗಂಟ್ಲೆ ಭಾಳ ಮಾಡ್ತಿದ್ರಿ ಅವರು. ಅವಾಗ ಅಟ್ಟು ಹಿಟ್ಟು ಒಮ್ಮೆಗಿಲ್ ನಾದ್ಕೋತಿರ್ಕಿಲ್ಲ, ಅಟ್ಟ ನಾದ್ಕೋತಿದ್ರು. ಆದರೆ ನಮ್ದೇನು ರೀ ಭಾಳ ಹಿಟ್ಟಿಲ್ಲ. ಅದಕ್ಕಾಗಿ ನಾನು ಈಗ ಅಷ್ಟು ನಾದ್ಕೊಂಡು ಇಟ್ಕೊಂಡನು. ಈ ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿ. ಆದರೆ ಈ ತಾಟ್ ಮ್ಯಾಗ ಬರೋಕೆ ಹೋಗ್ಲಿಲ್ಲ ಅವು, ಯಾಕಂದ್ರೆ ಅಷ್ಟು ಪಳ್ಳಾಗಿತ್ತು ರೀ ಹಿಟ್ಟು. ಈಗ ನಾ ಇಲ್ಲೇ ಹಿಂಗೆ ಅದಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡೋದಂದ್ರೆ ನೀವು ಒಂದು ಚಮಚೆ ಅಂದ್ರೆ ಸ್ಪೂನ್ ಅನ್ನ ಇಡ್ತೇವಲ್ಲ ರೀ ಕೈದ ಅಂತ ಒಂದು ಸ್ಪೂನ್ ಇಟ್ಕೊಂಡು ನಾವು ಚಕ್ಲಿಯನ್ನು ಬಿಟ್ಕೋಬೇಕಾಕತಿ. ಇದ್ರ ಮೇಲೆ ಮಾಡಕ್ಕೆ ಹೋಗ್ರಿ ಅವು ಯಾಕೋ ಕಟ್ಟಾಗತ್ತವ ರೀ. ಯಾಕಂದ್ರೆ ಭಾಳ ಹಿಟ್ಟು ಪಳ್ಳಾಗಿತ್ತು ರೀ. ಹಾಗಾಗಿ ಇಲ್ಲಿ ನೋಡಿರಿ. ಆಮೇಲೆ ಏನು ಐಡಿಯಾ ಮಾಡೀನಿ ಅಂದ್ರೆ ಒಂದು ಸ್ಪೂನ್ ತೊಗೊಂಡು ಅದ್ರ ಮ್ಯಾಗ ಹಿಂಗೆ ರೌಂಡ್ ಶೇಪ್ ನಿಮ್ಗೆ ಯಾವ ಆಕಾರ ಬೇಕಲ್ರಿ ಹಂಗೆ ಈ ಥರ ಕಟ್ ಮಾಡ್ಕೊರಿ. ಪೂರ್ತಿ ಹಿಂಗೆ ಚಕ್ಲಿ ಹಿಟ್ಟನ್ನು ಹದ ಮಾಡ್ಕೊಂಡು ಈಗ ಎಣ್ಣೆ ಕಾದತ್ತಲ್ರಿ ಎಣ್ಣೆ ಒಳಗೆ ಹಿಂಗೆ ಹಾಕೊಂಡು ನೋಡಿರಿ. ಆಮೇಲೆ ನೀವು ಇದನ್ನು ಒಬ್ಬೊಬ್ರು ಏನು ಮಾಡ್ತಾರೆ ರೀ ಹಾಕಿದ್ಗಳು ಹಂಗೆ ಗರ್ ತಿರ್ಗಾಟ ಒಗಿತಾರೆ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಬ್ರು ನಮ್ಮ ಊರಾಗ ಮಾಡ್ತಿದ್ರು ಚಕ್ಲಿ ಹಾಕಿದ್ಗಳನ್ನ ಅದನ್ನು ಚಮಚಲ್ಲೇ ಹಂಗೆ ಚಾಲೋನ ಮಾಡ್ತಿದ್ರು. ಅವಾಗ ಏನಕ್ಕಂದ್ರೆ ಅದು ಕಟ್ಟಾಗಿಬಿಡ್ತೈತಿ. ಒಂದು ಸ್ವಲ್ಪ ನಿಂದಿರಿ ಅದು ಎಣ್ಣೆ ಒಳಗೆ ಕ್ರಿಸ್ಪಿ ಆಗಾಕತಿ. ಅವಾಗ ನೋಡಿರಿ ಇಲ್ಲಿ ನಾ ಆಗ ಹಾಕಿದ್ದ ಚಕ್ಲಿ ಹೆಂಗೆ ಬಂತು ಒಂದು ಹಿಟ್ಟೇನು ಎಲ್ಲೂ ಕಟ್ಟಾಗಲಿಲ್ಲ. ಹಿಂಗೆ ನಮ್ಮ ಚಕ್ಲಿಗಳು ಬರತ್ತ ನೋಡಿರಿ. ಮತ್ತು ನೀವು ಕೂಡ ಇದೇ ಒಂದು ಟಿಪ್ಸನ್ನು ಫಾಲೋ ಮಾಡ್ಕೊಂಡು ಚಕ್ಲಿ ಮಾಡಿರಿ. ಇಲ್ಲೇ ನಿಮ್ಗೆ ಆಕಾರವು ರೌಂಡ ಬೇಕು ಹಂಗೆ ಬೇಕಂತ ಏನಿಲ್ಲ ರೀ. ಬಾಯಾಗ ತಿನ್ನಕ್ಕೆ ಪಳ್ಳಾಗಬೇಕು ರೀ. ಯಾಕಂದ್ರೆ ನಾವು ತಿನ್ನೋದಾಗ ಮುರ್ದು ತಿಂತೇವಲ್ಲ ರೀ. ಹಾಗಾಗಿ ನೋಡಿರಿ ಇಷ್ಟೆಲ್ಲ ಚಕ್ಲಿ ನಾವು ಇವತ್ತು ಮಾಡೇವ್ರಿ. ನೀವು ಈ ಒಂದು ಚಕ್ಲಿ ರೆಸಿಪಿಯನ್ನು ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಮುಂದಿನ ಒಂದು ರೆಸಿಪಿ ಒಳಗೆ ನೀವು ಭೇಟಿಯಾಕನ್ರಿ. ಅದೇ ರೀತಿ ನಮ್ಮ ಏನು ಚಾನಲ್ ನೋಡತ್ತೀರಿ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಒಂದು ರೆಸಿಪಿಯನ್ನು ತೊಗೊಂಬರ್ತೀವಿ ರೀ. ಇನ್ನೊಂದು ಏನಂತಂದ್ರೆ ಮಿಸ್ ಮಾಡ್ದೆ ಈ ಒಂದು ನಾಗರ ಪಂಚಮಿಗೆ ಮನ್ಯಾಗನ ಕಾಳು ತಯಾರು ಮಾಡಿ ನೀವು ಕೂಡ ಏನು ಮಾಡಿರಿ ಈ ಥರ ಚಕ್ಲಿಯನ್ನು ಮಾಡಿರಿ. ಮತ್ತು ನಮ್ಮ ಚಕ್ಲಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡ್ದೆ ಇರಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕಾಮೆಂಟ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ.